ಇನ್ನು ಈ ಪುಷ್ಪ 2 ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ ಬಳಿ ಕಾಲ್ ತೊಳಿತಕ್ಕೆ ಸಿಲುಕಿ ರೇವತಿ ಎನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಜಾಮೀನು ತೀರ್ಪು ಬರುತ್ತೆ. ಇವತ್ತು ಇಂದು ನಾಂಪಲ್ಲಿ ಕೋರ್ಟ್ ಜಾಮೀನಿನ ತೀರ್ಪನ್ನು ಪ್ರಕಟಿಸುತ್ತೆ. ಏನಾಗಬಹುದು ಭವಿಷ್ಯ? ಅಲ್ಲು ಅರ್ಜುನ್ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಾದ ಪ್ರತಿವಾದ ಆಗಿದೆ. ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಜಾಮೀನಿನ ತೀರ್ಪು ಬರುತ್ತೆ. ಕೋರ್ಟ್ ಏನು ಆದೇಶ ಕೊಡುತ್ತೆ ನೋಡಬೇಕು. ಏನಾದರೂ ಎಡವಟ್ಟಾಯಿತು ಅಂತಂದರೆ ಅಲ್ಲೂ ಒಳಗಡೆ ಹೋಗಬೇಕಾಗುತ್ತೆ. ಆದರೆ ಆ ಥರದ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಇದರ ಹಿಂದೆ ಏನೇನಿದೆ ಅನ್ನುವಂಥದ್ದು ಕೂಡ ಕೋರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಾದಮೇಲೆ ರಾಜಕೀಯ ನಾಯಕರುಗಳು ಏನೇನು ಮಾತಾಡಿದ್ರು, ಏನು ಎತ್ತ, ಅದೆಲ್ಲದನ್ನೂ ಕೂಡ ಜೊತೆಗೇನು ಅಂದರೆ ಇವ್ರದ್ದು ಒಂದು ಏನು ಅಂದರೆ ಇದು ಎಲ್ರಿಗೂ ಕೂಡ ಒಂದು ದೊಡ್ಡ ಪಾಠ ಆಗಬೇಕು. ಹೇಳಿದೆ ಕೇಳದೆ ಯಾವುದಾದ್ರು ಥಿಯೇಟ್ರ್ಗಳಿಗೆ ಹೋಗ್ಬಿಡೋದು, ಅಲ್ಲಿ ಅಭಿಮಾನಿಗಳನ್ನ ಸೇರಿಸ್ಬಿಟ್ಟು ಹುಯಿಲೆಬ್ಬಿಸ್ಬಿಡೋದು, ಇವೆಲ್ಲವೂ ಕೂಡ ಇದಾವಲ್ಲ, ಇದು ಈ ಸಾಮಾನ್ಯ ಸಂಗತಿ ಅಲ್ಲ. ಇದು ಈ ಎಲ್ಲ ನಾಯಕರುಗಳು ಕೂಡ ಈ ಪಾಠ ಕಲಿಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಇವತ್ತು ಏನಾಗಬಹುದು? ಹಾಗಾದರೆ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ.